ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಸಂಚಿಕೆ 14ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹಣವನ್ನು ತೆಗೆದುಕೊಳ್ಳುವಂತೆ ಹೇಳಿ ಅತ್ತಿಗೆ ಎಂದಳು. ಇಲ್ಲದಿದ್ದರೆ ಇವರು ಬಿಡುವುದಿಲ್ಲ ಎಂದಳು ಯಾಚಿಸುವ ಧ್ವನಿಯಲ್ಲಿ ರಜನಿ. ಸ್ವಲ್ಪ ಯೋಚಿಸಿ ಅರುಣನ ಬಳಿ ಬಂದು, ಅಯ್ಯೋ, ನಿಮ್ಮ ವಾದಕ್ಕೆ ಕೊನೆ ಇಲ್ಲವೆಂದು ಕಾಣುವುದು ಎಂದಳು. ಚಂದ್ರಶೇಖರ ಅವಳನ್ನು ನೋಡಿ, ನೀವಾದ್ರೂ ಹೇಳಿ ಡಾಕ್ಟರ್ ಎಂದನು. ರಜನಿ ಇಬ್ಬರಿಗೂ ತೀರ್ಪು ಕೊಡುವವಳಂತೆ, ಅವರು ನಿಮ್ಮ ಸ್ನೇಹಿತರಲ್ಲವೇ ಎಂದು ಕೇಳಿದಳು. ಹೌದು ಎಂದು ಒಪ್ಪಿದನು ಚಂದ್ರಶೇಖರ. ನಾನು ಅವರ ಪತ್ನಿ. ಅವರ ಪಾಲಿನಲ್ಲಿ ನನಗೆ ಅರ್ಧ ಬರಲೇಬೇಕು ಅಲ್ಲವೇ? ಖಂಡಿತವಾಗಿ. ಹಾಗಾದ್ರೆ ನಿಮ್ಮ ಗೆಳೆಯನಿಗೆ ನೀವೇನು ಕೊಡಬೇಡಿ, ಅರ್ಧ ಹಣವನ್ನ ನನಗೆ ಕೊಡಿ ಎಂದಳು. ರಜನಿ ಅಬ್ಬರಿಸಿದನು ಅರುಣ್. ನೀವು ಸುಮ್ಮನೆ ಇರಿ. ನಿಮ್ಮ ತಂಟೆಗೆ ನಾನು ಬರಲಿಲ್ಲ, ಹಾಗೆ ನನ್ನ ತಂಟೆಗೂ ಸಹ ನೀವು ಬರಬೇಡಿ. ನನಗೆ ಬರಬೇಕಾದದ್ದನ್ನ ನಾನು ಕೇಳಿದ್ದೇನೆ ಎಂದಳು. ಆದರೆ ಏನೋ ಹೇಳಲು ಹೊರಟ ಚಂದ್ರಶೇಖರನನ್ನು ತಡೆದು, ನನಗೆ ನಿಮ್ಮ ಆದರೆ ಗೀದರೆ ಬೇಕಿಲ್ಲ. ಇಷ್ಟವಿದ್ದರೆ ಅರ್ಧ ಹಣ ಕೊಡಿ, ಇಲ್ಲವಾದ್ರೆ ಬೇಡ ಎಂದಳು ಖಂಡಿತವಾದ ಧ್ವನಿಯಲ್ಲಿ. ರಜನಿ, ನೀನು ತೆಗೆದುಕೊಳ್ಳಬೇಡ ಎಂದನು ಅರುಣ್. ಇದು ನನ್ನ ವಿಷಯ, ದಯವಿಟ್ಟು ನೀವು ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಗದರಿಸಿದಳು ರಜನಿ. ಹೇಗಾದರೂ ಹಾಳಾಗಿ ಹೋಗಿ. ಅರುಣ್ ಕೋಪದಿಂದ ಎದ್ದು ಹೋದನು. ಚಂದ್ರಶೇಖರ ಹಣವನ್ನು ಅವಳ ಕೈಗೆ ಕೊಟ್ಟು, ಬಹಳ ಉಪಕಾರವಾಯಿತು ರಜನಿ ದೇವಿ ಎಂದನು. ರಜನಿ ನಗುತ್ತಾ, ನಿಮ್ಮ ವಾದದ ಕೊನೆಯನ್ನು ನೋಡಲು ನನಗೂ ಆಸಕ್ತಿ ಇತ್ತು. ಆದರೆ ಪಾಪ ಮಧು ಮಗುವಿನೊಂದಿಗೆ ಎಷ್ಟು ಹೊತ್ತು ನಿಲ್ಲಲು ಸಾಧ್ಯ ಎಂದಳು. ಟ್ಯಾಕ್ಸಿ ರೆಡಿಯಾಗಿದೆ, ನಾವು ಹೊರಡಬಹುದಲ್ಲವೇ ಎಂದು ಹೇಳಿದನು ಚಂದ್ರಶೇಖರ. ಅವನು ರಜನಿಯನ್ನು ಕೇಳಿದ ಪ್ರಶ್ನೆ ಮಧುವಿಗೆ ಹೇಳಿದಂತಿತ್ತು. ಮಧು ಅವನನ್ನು ನೋಡಿ, ಬರುತ್ತೇನೆ ಅತ್ತಿಗೆ, ನಿಮಗೆ ಬಹಳ ತೊಂದರೆಯಾಯಿತು ಎಂದು ಸುತ್ತಲೂ ನೋಡಿ ಡಾಕ್ಟರ್ ಎಂದಳು. ರಜನಿ ನಗುತ್ತಾ, ಪರವಾಗಿಲ್ಲ ಹೋಗಮ್ಮ, ನಾನು ಹೇಳುತ್ತೇನೆ ಎಂದಳು. ಮಧು ಮೌನದಿಂದ ಪತಿಯನ್ನು ಹಿಂಬಾಲಿಸಿದಳು. ರಜನಿ ಅವರು ಹೋಗುವುದನ್ನು ನೋಡುತ್ತಾ ನಿಂತಳು. ಇದೇನು ವಿಚಿತ್ರ ದಂಪತಿಗಳು. 3 ತಿಂಗಳ ನಂತರ ಪತ್ನಿ ಮಗನನ್ನು ನೋಡಲು ಬರುವವನಿಗೆ ಸ್ವಲ್ಪವಾದರೂ ಆಸಕ್ತಿ ಬೇಡವೇ? ಇಬ್ಬರದ್ದು ನಿಜವಾದ ಪ್ರೀತಿಯೋ ಅಲ್ಲವೋ, ಅಥವಾ ಪ್ರೇಮದಲ್ಲೂ ಇದೊಂದು ವಿಧವೇ? ರಜನಿ ತನಗೆ ತಾನೇ ನಕ್ಕಳು. ಕೋಪಿಸಿಕೊಂಡು ಹೋದ ಅರುಣ್ ಮತ್ತೆ ಬಂದು ಕುಳಿತನು. ಅವನನ್ನು ನೋಡಿ ಅವಳಿಗೆ ಮತ್ತು ನಗು ಬಂದಿತ್ತು. ಗೆಳೆಯನಂತೆ ತಾವು ತನ್ನ ಬಳಿ ಮಾತನಾಡುವುದಿಲ್ಲವೆಂದು ತೋರುವುದು. ಇರಲಿ, ನೋಡಿಕೊಳ್ಳುತ್ತೇನೆ ಎಂದುಕೊಂಡಳು. ಟ್ಯಾಕ್ಸಿ ಚಲಿಸುತ್ತಿತ್ತು. ಮಧು ಶಾಲಿನಿಂದ ಮಗುವನ್ನು ಸುತ್ತಿಕೊಂಡು ಮಡಿಲಿಗೆ ಇಟ್ಟುಕೊಂಡಳು. ಚಂದ್ರಶೇಖರ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದನು. ಮಧು ಎಷ್ಟು ಹೊತ್ತಾದರೂ ಅವನು ತಮ್ಮ ಕಡೆ ನೋಡದಿರುವುದನ್ನು ನೋಡಿ, ಏನೋ ಮರಿ, ಇನ್ನೂ ನಮ್ಮ ಜ್ಞಾಪಕ ಬರಲಿಲ್ಲವೇ ಎಂದು ಕೇಳು ಎಂದಳು. ಚಂದ್ರಶೇಖರ ಅವಳ ಮಾತನ್ನು ಕೇಳಿ ನಸು ನಗುತ್ತಾ ಮಗುವಿನ ಕಡೆ ನೋಡಿದನು. 3 ತಿಂಗಳ ಮಗು, ನೋಡಲು 6 ತಿಂಗಳ ಮಗುವಿನಂತಿತ್ತು. ತುಂಬಿದ ಕೆನ್ನೆ, ಅದರ ಕೆಂದುಟಿ, ಕಪ್ಪು ಗುಂಗುರು ಕೂದಲು, ಬೆಣ್ಣೆಯ ಮುದ್ದೆಯಂತೆ ಹೊಳೆಯುತ್ತಿದ್ದ ಶರೀರ ತುಂಬ ಆಕರ್ಷಣೀಯವಾಗಿತ್ತು. ಮಗು ಅವನನ್ನು ನೋಡಿ ತನ್ನ ಬೊಚ್ಚು ಬಾಯಿ ತೆರೆದು ಮುದ್ದಾಗಿ ನಕ್ಕಿತು. ಅದನ್ನು ಎತ್ತಿ ಮುದ್ದಿಸುವ ಆಸೆಯಾಗಿ ಚಂದ್ರಶೇಖರನಿಗೆ. ಆದರೆ ಮಧುವಿನ ಮುಂದೆ ತನ್ನ ಪ್ರೀತಿಯನ್ನು ತೋರಲಾರದೆ ಬಿಗುಮಾನದಿಂದ ಕುಳಿತನು. ಏನೋ ಸೂರಿ, ನಾವು ಬೇಡದಿರುವಾಗ ಏಕೆ ಕರೆದುಕೊಂಡು ಬರುತ್ತಿರುವೆರೆಂದು ಕೇಳು ನಿನ್ನ ಅಪ್ಪನನ್ನು ಎಂದು ಮಗನ ಗಲ್ಲವನ್ನು ಚುಂಬಿಸಿದಳು. ಚಂದ್ರಶೇಖರ ನಗುತ್ತಾ, ಏನು ಹೆಸರು? ಚೂರಿಯೇ ಎಂದು ಕೇಳಿದನು. ಮಧು ಅವನನ್ನು ನೋಡಿ, ಚೂರಿ ಅಲ್ಲ, ಸೂರಿ ಎಂದಳು. ಸೂರಿ ಎಂದು ನಾನು ಕರೆಯುವುದು, ಪೂರ್ತಿ ಹೆಸರು ಸೂರ್ಯಪ್ರಭಾ ಎಂದಳು. ಮಧು, ಸುಮ್ಮನಿರು ಸ್ವಲ್ಪ. ಚಂದ್ರಶೇಖರ ಮೃದುವಾಗಿ ಗದರಿಸಿದನು. ಸುಮ್ಮನಿರದೆ ನನ್ನಿಂದ ಏನು ಸಾಧ್ಯ? ನಿಮಗೆ ಇಷ್ಟವಿಲ್ಲದಿದ್ದರೆ ಅಂದು ನನ್ನ ಕೈಯಲ್ಲಿ ಹೇಳಿಸಿದಂತೆ ಬರಬೇಡ ಎಂದು ಹೇಳಿಸಬಹುದಾಗಿತ್ತಲ್ಲ ಎಂದು ಹೇಳಲು ಬಂದೆ. ಮಧು, ಸುಮ್ಮನಿರುವುದಿಲ್ಲವೇ? ನಿನಗೆ ನಾನು ಬರಬೇಕೆಂದಿದ್ದರೆ ನೀನು ಹೇಳಬೇಕಾಗಿತ್ತು. ನಾನೇಕೆ ಹೇಳಲಿ? ನೀವು ವಿಧಿಸುವ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ಅದೇ ಆಜ್ಞೆಯನ್ನು ಈಗ ವಿಧಿಸುತ್ತೇನೆ. ಸ್ವಲ್ಪ ಹೊತ್ತು ನಿನ್ನ ಬಾಯಿಯನ್ನು ಮುಚ್ಚಿಕೋ ಎಂದು. ಇಲ್ಲಿ ನಾವಿಬ್ಬರೇ ಇಲ್ಲ, ಇರುವುದು ಡ್ರೈವರ್ ಒಬ್ಬ ಇರುವುದನ್ನು ಸಹ ಮರೆಯಬೇಡ ಎಂದನು. ತಗ್ಗಿದ ಧ್ವನಿಯಲ್ಲಿ ಮಧು ಮುಂದೆ ಮಾತನಾಡಲಿಲ್ಲ. ಮಧು ಮನೆಯೊಳಗೆ ಕಾಲಿಟ್ಟಾಗ ಹೊಸ ಪ್ರಪಂಚಕ್ಕೆ ಬಂದಂತೆ ಆಕೆಗೆ ಭಾಸವಾಯಿತು. ಅವಳಿಗೆ 3 ತಿಂಗಳ ಕಾರಾಗೃಹದ ವಾಸವನ್ನು ಹೊಂದಿ ಬಿಡುಗಡೆ ಹೊಂದಿದವಳಂತೆ ನೆಮ್ಮದಿಯಿಂದ ಉಸಿರು ಬಿಟ್ಟಳು. ತಾನು ಊಹಿಸಿದಂತೆ ಮನೆ ಕೊಳಕಾಗಿರದೆ ಮೊದಲಿಗಿಂತ ಮನೆ ಮತ್ತು ಚೊಕ್ಕಟವಾಗಿತ್ತು.
ಮಗುವಿಗಾಗಿ ನೇಮಿಸಿದ್ದ ಹೆಣ್ಣಾಳು ಮಗುವಿಗೂ ನೀರೆರೆದಳು. ಮಧುವಿಗೆ ಮೈನೋವೆಲ್ಲ ಕಳೆದು ಹಾಯ್ ಎನಿಸಿತು. ಸಂಭ್ರಮದಿಂದ ಮನೆಯೆಲ್ಲ ಓಡಾಡಿದಳು. ಮಗುವನ್ನು ಮಲಗಿಸಿ ಬಿಸಿಯಾದ ಕಾಫಿಯನ್ನ ತಯಾರಿಸಿ 2 ಬಟ್ಟಲಲ್ಲಿ ತುಂಬಿ ಚಂದ್ರಶೇಖರನ ಕೋಣೆಗೆ ಬಂದಳು. ಚಂದ್ರಶೇಖರ ಅರ್ಧ ಮಲಗಿದ್ದ ಸ್ಥಿತಿಯಲ್ಲಿ ಕುಳಿತಿದ್ದನು. ಮಧು ಅವನ ಕಾಲ ಬಳಿ ಕುಳಿತು ನಸುನಗುತ್ತಾ ತೆಗೆದುಕೊಳ್ಳಿ ಎಂದು ಒಂದು ಲೋಟವನ್ನು ನೀಡಿದಳು. ಚಂದ್ರಶೇಖರ ಎದ್ದು ಸರಿಯಾಗಿ ಕುಳಿತು ಬಟ್ಟಲನ್ನು ತೆಗೆದುಕೊಳ್ಳುತ್ತಾ ನಕ್ಕು, ದೇವಿಯವರ ಕೈಯಿಂದ ತಯಾರಿಸಿದ ಕಾಫಿಯನ್ನು ಕುಡಿದು ಬಹಳ ದಿನಗಳಾಯಿತು. ಇಷ್ಟು ದಿನ ಕಾಫಿ ಪುಡಿಯಿಂದ ಮಾಡಿದ ಕಾಫಿಯನ್ನು ಕುಡಿಯಬೇಕಾಗಿತ್ತು. ಆದರೆ ಇನ್ನು ಬೇವಿನಿಂದ ತಯಾರಿಸಿದ ಕಾಫಿಯನ್ನು ಕುಡಿಯಬೇಕು ಎಂದನು. ಮಧು ಕೋಪಿಸಿಕೊಳ್ಳುವ ಬದಲು ತುಂಬಿದ ಹೃದಯದಿಂದ ಅವನನ್ನು ನೋಡಿ ನಕ್ಕಳು. ಅವನನ್ನು ನೋಡಿ ಅವಳ ಮನ ತುಂಬಿತು. 3 ತಿಂಗಳಿಂದ ಅವನ ವ್ಯಂಗ್ಯ ಮಾತುಗಳನ್ನು, ತುಂಬು ನಗೆಯನ್ನು ನೋಡದೆ ಅವಳಿಗೆ ಹೇಗೋ ಆಗಿತ್ತು. ಮದುವೆಯಾದಾಗ ಅದೇ ವ್ಯಕ್ತಿಯನ್ನು ತಾನು ಎಷ್ಟು ದ್ವೇಷಿಸುತ್ತಿದ್ದೆ ಎಂದು ಅವಳಿಗೆ ನಗು ಬಂದಿತ್ತು. ಈಗ ಒಂದು ದಿನವೂ ಅವನ ಮುಖವನ್ನು ಕಾಣದೆ ತನ್ನಿಂದ ಇರಲು ಸಾಧ್ಯವಿಲ್ಲ ಎಂಬುದನ್ನು ನೆನೆದು ಅವಳಿಗೆ ಆಶ್ಚರ್ಯವಾಯಿತು. ಅವನು ಮೊದಲಿಗಿಂತ ಸ್ವಲ್ಪ ಬಡವಾಗಿದ್ದಂತೆ ತೋರಿತು. ಇಷ್ಟಕ್ಕೆ ಬಡವಾಗಿದ್ದೀರಿ, ಸರಿಯಾಗಿ ಊಟ ನಿದ್ರೆ ಮಾಡುತ್ತಿರಲಿಲ್ಲವೇ ಎಂದು ಕೇಳಿದಳು. ಅಕ್ಕರೆಯಿಂದ ಚಂದ್ರಶೇಖರ ನಗುತ್ತಾ, ನಿನ್ನ ಕೈ ಹಿಡಿದಾಗಲಿನಿಂದ ಅದಕ್ಕೇನೂ ಕಡಿಮೆಯಾಗಿಲ್ಲ ಎಂದನು. ಮಧುವಿಗೆ ಅವನ ಮಾತಿನಿಂದ ಒಂದು ಕ್ಷಣ ನೋವಾದರೂ ಅವನನ್ನು ನೋಡಿದ ಸಂತೋಷದಲ್ಲಿ, ಅವನ ಧ್ವನಿಯನ್ನು ಕೇಳಿದ ಸಂತೋಷದಲ್ಲಿ ಅದನ್ನು ಮರೆತಳು. ಬಹಳ ದಿನಗಳಿಂದ ನೋಡದ ತನ್ನವನ ಮುಖವನ್ನು ಆಸೆ ತುಂಬಿದ ಕಣ್ಣುಗಳಿಂದ ನೋಡಿದಳು. ಚಂದ್ರಶೇಖರ ಅವಳನ್ನು ದಿಟ್ಟಿಸಿ ನೋಡಿದನು. 3 ತಿಂಗಳ ಆರೈಕೆಯಲ್ಲಿ ಮಧು ಚೆನ್ನಾಗಿ ಚೇತರಿಸಿಕೊಂಡಿದ್ದಳು. ಅವಳ ದೇಹ ಈಗ ಮೊದಲಿನಂತೆ ಪುಷ್ಟಿಯಾಗಿತ್ತು. ಹೊಸ ರಕ್ತ ಕೂಡಿ ಕೆನ್ನೆ ತುಟಿ ಗಲ್ಲ ತುಂಬಿಕೊಂಡು ಕೆಂಪು ಸೇಬಿನ ನೆನಪು ತರುತ್ತಿತ್ತು. ಮೊದಲಿನ ಆಯಾಸ ಮಾಯವಾಗಿ ಅವಳ ಕಣ್ಣುಗಳಲ್ಲಿ ಕಾಂತಿ ಇತ್ತು. ತಾಯಿತನದ ನೆರವು ತೃಪ್ತಿ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಮಗುವಿನ ಆಗಮನದಿಂದ ಅವಳು ಈಗ ಸುಖಿಯಾಗಿದ್ದಾಳೆ ಎಂಬುದನ್ನು ಅರಿತನು ಚಂದ್ರಶೇಖರ. 3 ತಿಂಗಳಿಂದ ಈ ಮೊಂಡು ಹೆಣ್ಣಿನ ಮುಖವನ್ನು ಕಾಣದೆ ಅವಳಿಲ್ಲದ ಮನೆ ಎಷ್ಟು ಶೂನ್ಯವಾಗಿತ್ತು ಎಂದುಕೊಂಡನು. ಚಂದ್ರಶೇಖರ ಒಲಿಸಿ ತಿನ್ನಲಾಗದ ಸೇಬು ತನ್ನ ಕಣ್ಣಿಂದ ದೂರವಿದ್ದರೆ ತನ್ನ ಪ್ರಪಂಚ ಎಷ್ಟು ಶೂನ್ಯ ಎಂದು ಅವನಿಗೆ ನಗು ಬಂದಿತ್ತು. ಮಧು ತನ್ನ ಪ್ರೀತಿಯ ಮುದ್ದು ಕಂದನ ತಂದೆಯನ್ನು ಪ್ರೀತಿ ವಾತ್ಸಲ್ಯದಿಂದ ತನ್ನನ್ನೇ ಮರೆತು ನೋಡುತ್ತಿದ್ದಳು. ಮಧು ಚಂದ್ರಶೇಖರನ ಕರೆಗೆ ಬೆಚ್ಚಿ ಏನು ಎಂದಳು. ಏನು ಹಗಲುಗನಸು ಕಾಣುತ್ತಿರುವೆ? ಏನಿಲ್ವಲ್ಲ, ಊಟವನ್ನು ತಾಯಿ ತಂದು ಕೊಡುತ್ತಿದ್ದಳೆ ಎಂದು ಕೇಳಿದರೆ ಉತ್ತರಿಸದೆ ನಗುತ್ತಾ ಕುಳಿತಿದೆಯಲ್ಲ. ಮಧು ನಸು ನಾಚಿ, ಹೌದು, ಊಟ ಕಾಫಿ ಎಲ್ಲ ಅಮ್ಮ ತರುತ್ತಿದ್ದರು, ನಾನು ಇದ್ದದ್ದು ಮಾತ್ರ ಅಲ್ಲಿ ಎಂದಳು. ಛೆ, ಇದನ್ನು ಮೊದಲೇ ಹೇಳಬಾರದಾಗಿತ್ತೇ? ಯಾವುದನ್ನು ಎಂದು ಮಧು ಅರ್ಥವಾಗದೆ ಕೇಳಿದಳು. ಊಟ ನಿನ್ನ ತಾಯಿ ತರುತ್ತಿದ್ದರು ಎಂದು. ಆದ್ರೆ ಏನೀಗ? ಏನಂದ್ರೆ ನಿನ್ನಿಂದ ಅವರಿಗೆಲ್ಲ ವೃಥಾ ಖರ್ಚು. ಮಗಳಿಗೆ ಊಟ ಹಾಕಿದರೆ ಯಾವ ತಾಯಿಯೂ ಖರ್ಚು ಎಂದು ತಿಳಿಯುವುದಿಲ್ಲ ಎಂದಳು. ನಿನ್ನ ಮಟ್ಟಿಗೆ ನೀನು ಅವರ ಮಗಳಾಗಿರಬಹುದು, ಆದರೆ ನನ್ನ ಮಟ್ಟಿಗೆ ನೀನು ನನ್ನ ಪತ್ನಿ. ನಿನ್ನ ಹೊಣೆಯನ್ನು ನಾನು ಹೊತ್ತಿರುವಾಗ ಈ ಖರ್ಚು ನನಗೆ ಸೇರಿದ್ದು. ಸರಿ, ಈಗೇನು ಮಾಡಬೇಕು ಅನ್ನುತ್ತೀರಿ? ಇದನ್ನೆಲ್ಲ ನೀನು ನರ್ಸಿಂಗ್ ಹೋಮ್ನಲ್ಲೇ ಹೇಳಿದ್ದರೆ ನಿನ್ನ ತಾಯಿಗೆ ಕೊಡಲು ಹೇಳಿ ರಜನಿಯ ಬಳಿ ಹಣ ಕೊಡುತ್ತಿದ್ದೆ. ಅವನ ಮಾತನ್ನು ಕೇಳಿ ಕೋಪದಿಂದ ತನ್ನ ತಾಯಿ ಅಷ್ಟು ನಿರ್ಗತಿಗಳಲ್ಲ ಎಂದಳು. ಮರುಕ್ಷಣ ಅವನು ತನ್ನನ್ನು ಅವನವಳೆಂದು ತಿಳಿದಿರುವುದನ್ನು ನೆನೆದು ಏನೋ ಒಂದು ರೀತಿಯ ನೆಮ್ಮದಿಯಿಂದ ನಗುತ್ತಾ, ನಿಮಗೆ ಬಂದ ದಿನವೇ ನನ್ನ ಬಳಿ ಜಗಳ ಕಾಯುವ ಆಸೆಯೇ? ಬೇಡ, ನಾನು ಹೋಗುತ್ತೇನೆ ಎಂದು ಬಟ್ಟಲನ್ನು ತೆಗೆದುಕೊಂಡು ಹೊರಗೆ ಹೋದಳು. ಚಂದ್ರಶೇಖರ ಅವಳು ಹೋಗುವುದನ್ನೇ ನೋಡುತ್ತಾ ಮಲಗಿದ್ದನು. ದಿನಗಳು ಉರುಳತೊಡಗಿತು. ಮಗುವಿಗೆ 6 ತಿಂಗಳು ತುಂಬಿ ಬಂದಿತ್ತು. ಸೂರಿ ನೋಡಲು ಈಗ ಮತ್ತು ಆಕರ್ಷಣೀಯವಾಗಿ ಪುಷ್ಟಿಯಾಗಿ ಬೆಳೆಯುತ್ತಿದ್ದನು. ತಾಯಿಯನ್ನು ಚೆನ್ನಾಗಿ ಗುರುತಿಸಿ ನಗುತ್ತಿದ್ದನು. ಮಧು ಈಗ ಮೊದಲಿನಂತೆ ಅಸುಖಿಯಾಗಿರಲಿಲ್ಲ. ಬದಲಾಗಿ ತನ್ನ ಮುದ್ದು ಮಗನ ಲಾಲನೆಯಲ್ಲಿ ಇಡೀ ಜಗತ್ತನ್ನೇ ಮರೆಯುತ್ತಿದ್ದಳು. ಅವನ ಸೇವೆಗೆ ಎಷ್ಟು ಸಮಯವಿದ್ದರೂ ಸಾಲದಾಗಿತ್ತು. ಅವಳಿಗೆ ದಿನಕ್ಕೆ 10 ಬಾರಿಯಾದರೂ ಅವನನ್ನು ಅಲಂಕರಿಸಿ ನೋಡದಿದ್ದರೆ ಅವಳಿಗೆ ತೃಪ್ತಿಯಾಗುತ್ತಿರಲಿಲ್ಲ. ತನ್ನ ಬರುಡು ಬಾಳಿನ ಕರ್ಕಶ ಕಠೋರ ಕೂಗನ್ನು ಮಗನ ಸವಿನಗು ಮುಗ್ಧತೆಯಲ್ಲಿ ಮರೆತಿದ್ದಳು. ಅವಳಿಗೆ ತನ್ನ ಮತ್ತು ತನ್ನ ಬಾಳಿನ ಬಗ್ಗೆ ಚಿಂತಿಸಲು ಸಮಯವಿರಲಿಲ್ಲ. ಅವಳ ಸಂಪೂರ್ಣ ಯೋಚನೆ ಸದಾ ಮಗನದ್ದೇ ಆಗಿತ್ತು.
ಅವಳಿಗೆ ಯಾರ ನೆನಪು ಇರಲಿಲ್ಲ. ತವರಿನ ನೆನಪು ಮೂಡುತ್ತಿರಲಿಲ್ಲ. ಮಗ ನಿದ್ರಿಸುವಾಗಲೆಲ್ಲ ಅಲ್ಲದೆ ಒಂದು ಕ್ಷಣವೂ ಅವನನ್ನು ಅಗಲುತ್ತಿರಲಿಲ್ಲ. ಅವನು ನಕ್ಕರೆ ಅದೇ ಸ್ವರ್ಗ ಅವಳಿಗೆ. ಅವನ ನಗುವಿನಲ್ಲಿ ಚಂದ್ರಶೇಖರ ಕಠೋರ ನುಡಿಗಳನ್ನು ಸಹ ಆಕೆ ಮರೆಯುತ್ತಿದ್ದಳು. ಮಗನ ಮೃದು ಸ್ಪರ್ಶದಲ್ಲಿ ತನ್ನನ್ನೇ ಮರೆಯುತ್ತಿದ್ದಳು. ಅವನು ನಕ್ಕರೆ ತಾನು ಮಗುವಿನಂತೆ ಹಿಗ್ಗುತ್ತಿದ್ದಳು. ಅವಳ ಮುಖದಲ್ಲಿ ದುಃಖದ ಛಾಯೆ ಮಾಯವಾಗಿ ಹೆಮ್ಮೆ, ಆನಂದ ತುಂಬಿತ್ತು. ಅವಳ ಜೀವನದಲ್ಲಿ ಉದಯಿಸಿದ ಸೂರ್ಯನಿಂದ ಅವಳ ಮುಖ ತಾವರೆ ಮತ್ತೆ ಅರಳಿತು. ಮಗುವಿನೊಂದಿಗೆ ಆಡುತ್ತಾ ತಾನು ಮಗುವಾಗಿ ಬಿಡುತ್ತಿದ್ದಳು. ಅವಳಿಗೆ ಅವನು ತನ್ನೊಂದಿಗೆ ಜನ್ಮ ಜನ್ಮಾಂತರದಿಂದ ಬಂದಂತೆ ಭಾಸವಾಗಿತ್ತು. ಮಗನ ಮುದ್ದು ಮುಖವನ್ನು ನೋಡಿ ಎತ್ತಿ ಆಡಿಸುವ ಆಸೆಯಾಗುತ್ತಿತ್ತು. ಚಂದ್ರಶೇಖರನಿಗೆ ಮಧು ಮಗನೊಂದಿಗೆ ನಲಿಯುವಾಗ ತಾನೂ ಸಹ ಅದರಲ್ಲಿ ಭಾಗಿಯಾಗುವ ಬಯಕೆ ಆಗುತ್ತಿತ್ತು. ಆದರೆ ಮೊದಲಿನಿಂದ ದೂರ ಇದ್ದು ಈಗ ಹತ್ತಿರ ಹೋಗಲು ಅವನಿಂದ ಆಗಲಿಲ್ಲ. ವಿರಸದೊಂದಿಗೆ ಪ್ರಾರಂಭಿಸಿದ ಜೀವನವನ್ನು ಸರಸದಲ್ಲಿ ಬದಲಿಸುವುದು ಹೇಗೆಂದು ಅವನಿಗೆ ಅರ್ಥವಾಗಲಿಲ್ಲ. ಎಷ್ಟೋ ಸಲ ಮಧುವಿನೊಂದಿಗೆ ರಾಜಿಯಾಗುವ ಬಯಕೆ ಆಗುತ್ತಿತ್ತು. ಅವಳು ಎದುರಿಗೆ ಬಂದರೆ ಬಿಗುಮಾನ, ಹಠ ಅವನ ಬಾಯಿಯನ್ನು ಕಟ್ಟುತ್ತಿತ್ತು. ಅವಳ ಮೇಲಿನ ಹಠದ ಪರಿಣಾಮವಾಗಿ ತನ್ನ ತಂದೆಯ ಹೃದಯವನ್ನು, ವಾತ್ಸಲ್ಯವನ್ನು ಮನದಲ್ಲೇ ಅದುಮಿ ದೂರವಿದ್ದನು. ಮಧು ಇಲ್ಲದಾಗ ಮಗನನ್ನು ಎತ್ತಿ ಮುದ್ದಿಸುವ ಬಯಕೆ ಆಗುತ್ತಿತ್ತು. ಆದರೆ ನಿದ್ರಿಸುವಾಗ ಅಲ್ಲದೆ ಮಧು ಅವನನ್ನು ಕೆಳಗೆ ಬಿಡುತ್ತಿರಲಿಲ್ಲ. ತನಗೆ ಅವಕಾಶ ಕೊಡದೆ ಎಲ್ಲ ಸುಖವನ್ನು ತಾನೇ ಅನುಭವಿಸುವ ಅವಳನ್ನು ನೋಡಿ ಅವನಿಗೆ ಒಮ್ಮೆ ಮತ್ಸರ ಉಂಟಾಗುತ್ತಿತ್ತು. ಮಗನಿಂದ ನೆರವು ಪಡೆದು ತನ್ನಿಂದ ದೂರವಿರುವ ಪತ್ನಿಯನ್ನು ನೋಡಿ ತನಗೆ ಆ ಆಸರೆ ಇಲ್ವಲ್ಲ ಎಂದು ಹಲಬಿದನು. ಮಧು ಇಲ್ಲದ ಸಮಯ ನೋಡಿ ನಿದ್ರಿಸುವ ಮಗನನ್ನು ಮುದ್ದಿಸಿದ ಆಸೆಯನ್ನು ತೀರಿಸಿಕೊಳ್ಳುತ್ತಿದ್ದನು. ಮೈಕೈ ತುಂಬಿಕೊಂಡು ಪುಷ್ಟಿಯಾಗಿ ಗುಂಡಾಗಿ ಬೆಳೆದಿದ್ದ ಸೂರ್ಯನ ಶರೀರದಲ್ಲಿ ಕಾಲು ಮಾತ್ರ ಪೀಚಾಗಿ ಇರುವುದನ್ನು ಗಮನಿಸಿದಳು ಮಧು. ಅವಳಿಗೆ ಅದೊಂದು ಬಗೆಯ ಭೀತಿ ಉಂಟಾಯಿತು. ಹಾಗೇನಿಲ್ಲ ಎಂದುಕೊಂಡಳು. ಮರುಕ್ಷಣ ಡಾಕ್ಟರ್ಗೆ ತೋರಿಸಿದರೆ ಒಳ್ಳೆಯದು ಎಂದು ತೋರಿತು. ಕೂಡಲೇ ಚಂದ್ರಶೇಖರನ ಬಳಿ ಬಂದು, ನೀವು ಬರುವಾಗ ಅರುಣನನ್ನು ಕರೆದುಕೊಂಡು ಬನ್ನಿ ಎಂದಳು. ಈಗೇಕೆ? ಚಂದ್ರಶೇಖರ ಕೇಳಿದನು. ಮಧು ತಾನು ಗಮನಿಸಿದ್ದನ್ನು ವಿವರಿಸಿದಳು. ಅವಳ ಮುಖದಲ್ಲಿ ಭೀತಿ ತುಂಬಿತ್ತು. ನಿಜ, ಅವನೆಂದೂ ಸಹ ಮಗುವನ್ನು ಎತ್ತಿ ಆಡಿಸಿರಲಿಲ್ಲ. ಮಧು ಅವನನ್ನು ಮಗನ ಬಳಿ ಬರುವ ಅವಕಾಶವನ್ನು ಸಹ ಕೊಟ್ಟಿರಲಿಲ್ಲ. ಆದ್ದರಿಂದ ಅವನಿಗೆ ಮಗನನ್ನು ಅಷ್ಟಾಗಿ ಗಮನಿಸುವ ಅವಕಾಶ ಸಿಕ್ಕಿರಲಿಲ್ಲ. ಸ್ವಲ್ಪ ಗಾಬರಿ ಬೆರೆತ ಧ್ವನಿಯಲ್ಲಿ, ನಿಜವಾಗ್ಲೂ ಹೇಳುತ್ತಿದ್ದೀಯಾ ಎಂದು ಕೇಳಿದನು. ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನಾ ಎಂದು ಮಧು ಕಳವಳದಿಂದ ಕೇಳಿದಳು. ಅದೆಲ್ಲ ಏನೂ ಇರೋದಿಲ್ಲ, ಸುಮ್ಮನೆ ಹೆದರಬೇಡ. ಯಾವುದಕ್ಕೂ ಬರುವಾಗ ಸಂಜೆ ಅರುಣನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಅವಳಿಗೆ ಸಮಾಧಾನ ಹೇಳಿದನು. ಅದು ತನಗೂ ಸಹ ಹೇಳಿಕೊಂಡ ಸಮಾಧಾನವೂ ಆಗಿತ್ತು. ಮಧು ನೆಮ್ಮದಿ ಇಲ್ಲದೆ ಸಂಜೆಯನ್ನು ಎದುರು ನೋಡತೊಡಗಿದಳು. ಏನಮ್ಮ ಮಧು, ಏನಾಯಿತು ನಿನ್ನ ಕುಮಾರನಿಗೆ? ಮಂಕಾಗಿ ಕುಳಿತಿದ್ದ ಮಧು ಅರುಣನ ಧ್ವನಿ ಕೇಳಿ ತಿರುಗಿದಳು. ಚಂದ್ರಶೇಖರನೊಂದಿಗೆ ಒಳಗೆ ಬಂದನು ಅರುಣ್. ಮಧುವಿನ ಮುಖ ಅವನನ್ನು ನೋಡಿ ಪ್ರಕಾಶವಾಯಿತು. ಬನ್ನಿ ಡಾಕ್ಟರ್, ನಿಮ್ಮನ್ನೇ ಎದುರು ನೋಡುತ್ತಿದ್ದೆ ಎಂದು ಮಗನ ಬಗ್ಗೆ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು. ಅರುಣ್ ಮಗುವಿನ ಕಾಲನ್ನು ಪರೀಕ್ಷಿಸತೊಡಗಿದನು. ಮಧು ಕಾತುರದಿಂದ ಅವನನ್ನೇ ನೋಡುತ್ತಿದ್ದಳು. ಅವಳ ದುಗುಡವನ್ನು ಕಂಡ ಅರುಣ್ ನಗುತ್ತಾ, ಇಷ್ಟಕ್ಕೆಲ್ಲ ಹೀಗೇಕೆ ಗಾಬರಿ ಮಾಡಿಕೊಳ್ಳುವೆ ಮಧು? ನಿನ್ನ ಮಗುವಿಗೆ ಯಾವ ತೊಂದರೆಯೂ ಇಲ್ಲ. ಕಾಲಿನಲ್ಲಿ ಸ್ವಲ್ಪ ನಿಶಕ್ತಿ ಅಷ್ಟೇ. ಅದಕ್ಕೆ ಏನು ಯೋಚಿಸಬೇಡ. ಯಾವುದಕ್ಕೂ ನಾಳೆ ಮಗುವನ್ನು ಕರೆದುಕೊಂಡು ಬಾ. ಇನ್ನು ಸ್ವಲ್ಪ ಪರೀಕ್ಷಿಸಿ ಔಷಧಿ ಟಾನಿಕ್ ಬರೆದುಕೊಡುತ್ತೇನೆ ಎಂದನು. ಮಧುವಿಗೆ ಸಮಾಧಾನವೇರಿಸಿತು. ಆದರೂ ಹಾಗಾದ್ರೆ ಮಗುವಿಗೆ ಯಾವ ತೊಂದರೆಯೂ ಇಲ್ಲ ಅಲ್ವಾ? ಸರಿ ಹೋಗುತ್ತದೆ ಅಲ್ಲವೇ ಎಂದು ಮತ್ತೆ ಕೇಳಿದಳು. ನೀನು ಅದರ ಬಗ್ಗೆ ಯೋಚಿಸಬೇಡ ಎಂದನು ಅರುಣ್. ಮರುದಿನ ಮಗುವಿನೊಂದಿಗೆ ಅವನ ನರ್ಸಿಂಗ್ ಹೋಮ್ಗೆ ಹೋದಳು ಮಧು. ಗಂಟೆಗಟ್ಟಲೆ ಪರೀಕ್ಷಿಸಿದ ನಂತರ ಏನು ಹೆದರಬೇಡ ಎಂದು ತೈಲ, ಟಾನಿಕ್, ಔಷಧಗಳ ಪಟ್ಟಿಯನ್ನು ಕೊಟ್ಟನು ಅರುಣ್. ಮಧು ಅರುಣನ ಸಲಹೆಯಂತೆ ಒಂದು ಗಳಿಗೆಯೂ ಹೆಚ್ಚು ಕಡಿಮೆ ಇಲ್ಲದೆ ಹೊತ್ತಿಗೆ ಸರಿಯಾಗಿ ಔಷಧವನ್ನ ಕುಡಿಸಿ ಅವನ ಕಾಲಿಗೆ ತೈಲವನ್ನು ಹಚ್ಚಿ ಬೇಸರವಿಲ್ಲದೆ ಮಗನ ಆರೈಕೆಯಲ್ಲಿ ತೊಡಗಿದ್ದಳು. ಪ್ರತಿದಿನ ಮಗನ ಕಾಲಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತದೆಯೇ ಎಂದು ಆಸೆ ಅಕ್ಕರೆಯಿಂದ ವೀಕ್ಷಿಸುತ್ತಿದ್ದಳು. ಮಧುವಿಗೆ ಸದಾ ಅದೇ ಚಿಂತೆಯಾಗಿತ್ತು. ಅದೊಂದು ದಿನ ಮಧು ಮಗನ ಒಗೆದ ಬಟ್ಟೆಗಳನ್ನು ಮಡಿಸುವುದರಲ್ಲಿ ಮಗ್ನಳಾಗಿದ್ದಳು. ಚಂದ್ರಶೇಖರ ಮಲಗಿದ್ದಲ್ಲಿಯೇ ಅವಳು ಮಾಡುತ್ತಿದ್ದ ಕೆಲಸವನ್ನು ನಿಲ್ಲಿಸಿ ಅವನ ಕಡೆ ನೋಡಿ, ಸೂರಿಗೆ ಔಷಧವನ್ನು ಕೊಡಲು ಶುರು ಮಾಡಿ 1 ತಿಂಗಳಾಯಿತು. ಆದರೂ ಅವನ ಕಾಲಿನಲ್ಲಿ ಏನು ಬದಲಾವಣೆ ಕಾಣುತ್ತಿಲ್ಲ ಎಂದಳು ಚಿಂತೆಯಿಂದ.
ಚಂದ್ರಶೇಖರ ಅವಳನ್ನು ನೋಡಿ ನಸುನಗುತ್ತಿದ್ದನು. ನಿನಗೆ ನಗಲು ಸಮಯ ಸಂದರ್ಭವೇ ಇಲ್ಲವೆಂದು ತೋರುವುದು ಎಂದಳು. ಚಂದ್ರಶೇಖರ ಅವಳ ಕಡೆ ಹೊರಳಿ ಸೋಮಾರಿಯಂತೆ ಹ್ಞೂ ಎಂದನು. ಮಧು ಮತ್ತೆ ಕೋಪದಿಂದ ಹುಬ್ಬುಗಂಟಿಕ್ಕಿ ಅವನನ್ನು ಓರೆಗಣ್ಣಿನಿಂದ ನೋಡುತ್ತಾ ಏನು ಹ್ಞೂ ಎಂದಳು. ಚಂದ್ರಶೇಖರ ನಗುತ್ತಾ ಹ್ಞೂ ಎಂದು ಮತ್ತೆ ತಲೆ ಆಡಿಸಿದನು. ಮತ್ತೆ ಮಧು ಕೆರಳಿ ಏನು ಹ್ಞೂ, ನಾನು ಕೇಳಿದ ಪ್ರಶ್ನೆಗೆ ಉತ್ತರವೆಂದು ತೋರುವುದು ಎಂದನು. ಆಕ್ಷೇಪಿಸುವ ಧ್ವನಿಯಲ್ಲಿ ಅವನು ನಗುತ್ತಾ ಏನು ಕೇಳಿದ್ದು, ಇಷ್ಟು ಕೋಪ ದೇವಿಯವರಿಗೆ ಎಂದನು. ಏನಿಲ್ಲ, ನನ್ನ ವೇದನೆ ನನ್ನೊಂದಿಗೆ ಇರುತ್ತದೆ, ಮತ್ತೊಬ್ಬರಿಗೆ ಏಕೆ? ನನ್ನ ಸುಖ ದುಃಖಗಳಲ್ಲಿ ಪಾಲುಗೊಳ್ಳಲು ಯಾರೂ ಇಲ್ಲ ಈ ಹಾಳು ಪ್ರಪಂಚದಲ್ಲಿ ಎಂದಳು. ದುಃಖ ಕೋಪ ತುಂಬಿದ ಧ್ವನಿಯಲ್ಲಿ ಚಂದ್ರಶೇಖರ ಗಲ್ಲಕ್ಕೆ ಕೈಕೊಟ್ಟು ಮೊದಲಿನಂತೆ ನಗುತ್ತಾ, ಸರಿ, ಇದಕ್ಕೆಲ್ಲ ಇಷ್ಟು ಕೋಪವೇಕೆ ರಾಣಿ? ನಿನ್ನ ಮಗನ ಕಾಲುಗಳಲ್ಲಿ ಯಾವ ಬದಲಾವಣೆಯೂ ಕಾಣುತ್ತಿಲ್ಲ ಎಂದು ತಾನೇ ಕೇಳಿದ್ದು ಎಂದನು. ಮಧು ಅವನನ್ನೊಮ್ಮೆ ನುಂಗುವವಳಂತೆ ನೋಡಿ ತಲೆ ತಗ್ಗಿಸಿದಳು. ಅವನೊಂದಿಗೆ ಹೇಳಲು ಹೊರಟ ನನಗೆ ಬುದ್ಧಿ ಇಲ್ಲ ಎನಿಸಿತು. ಅವಳಿಗೆ ಅವನು ನಗುವನ್ನು ನಿಲ್ಲಿಸಿ ಬದಲಾವಣೆ ಕಾಣುತ್ತಿಲ್ಲ ಎನ್ನುವುದಕ್ಕಿಂತ ಬದಲಾವಣೆ ಕಾಣುವುದಿಲ್ಲ ಎಂದರೆ ಉತ್ತಮ ಎಂದನು. ಮಧು ತಟ್ಟನೆ ಅವನನ್ನು ನೋಡಿ, ಅಂದ್ರೆ ನೀವು ಹೇಳೋದು ನನಗೆ ಅರ್ಥವಾಗುತ್ತಿಲ್ಲ ಎಂದಳು. ಅಂದ್ರೆ ಛೆ ಬೇಡ, ಅರುಣ್ ಬೇಡ ಎಂದು ಹೇಳಿರುವಾಗ ನಾನೇಕೆ ಹೇಳಲಿ ಎಂದನು. ಮಧು ತಟ್ಟನೆ ಎದ್ದು ಅವನ ಬಳಿ ಬಂದು, ಅದೇನು ವಿಷಯ, ದಯವಿಟ್ಟು ಹೇಳಿ ಎಂದು ಕಾತುರದಿಂದ ಕೇಳಿದಳು. ಇಲ್ಲ, ನಾನು ಹೇಳೋದಿಲ್ಲ. ಮಧು ಕೈಯಲ್ಲಿ ಇದ್ದ ಬಟ್ಟೆಯನ್ನು ಬಿಸಾಕಿ ಅವನ ಬಳಿ ಓಡಿ ಬಂದು ಕುಳಿತಳು. ನಿಮಗೆ ದಮ್ಮಯ್ಯ ಹೇಳಿ ಎಂದಳು ಬೇಡುವ ಧ್ವನಿಯಲ್ಲಿ. ಚಂದ್ರಶೇಖರ ಅವಳನ್ನೇ ಸ್ವಲ್ಪ ಹೊತ್ತು ದಿಟ್ಟಿಸಿ ನಸುನಕ್ಕು, ಅದೇನಿಲ್ಲ, ನಿನ್ನ ಮುದ್ದು ಕುಮಾರ ಹುಟ್ಟು ಹೆಳವ ಎಂದನು. ಸಾವಧಾನವಾಗಿ ಮಧು ಬೆಚ್ಚಿ, ಅಯ್ಯೋ ಇದೇನು ಹೇಳುವಿರಿ ಎಂದು ಚೀರಿದಳು. ಅವಳ ಮುಖ ವಿವರ್ಣವಾಯಿತು, ಮೈ ಚಳಿ ಬಂದಂತೆ ನಡುಗಿತು. ಅರುಣ್ ಹೇಳಿದ್ದನ್ನು ಹೇಳಿದೆ, ಇನ್ನು ಔಷಧಿಗಳಿಂದ ಪ್ರಯೋಜನವಿಲ್ಲ, ಆದರೂ ನಿನ್ನ ಸಮಾಧಾನಕ್ಕಾಗಿ ತರುತ್ತಿದ್ದೇನೆ ಅಷ್ಟೇ. ಮಧು ತಟ್ಟನೆ ಅವನ ತೋಳನ್ನು ಹಿಡಿದು ಅಲುಗಿಸುತ್ತಾ, ಸಣ್ಣ ಮಕ್ಕಳಂತೆ ನಿಮ್ಮ ಮಾತು ನಿಜವೇ ಎಂದು ಕೇಳಿದಳು. ಅವಳಿಗೆ ಹೃದಯವೇ ಕಿತ್ತು ಹೊರಬಂದಂತೆ ಭಾಸವಾಯಿತು. ಚಂದ್ರಶೇಖರ ಅವಳ ಕೈಯನ್ನು ಒದರಿ ದೂರ ಸರಿಯುತ್ತಾ ಹೌದು ಎಂದನು. ಮಧು ಗರ ಬಡಿದವರಂತೆ ಕುಳಿತಳು. ಅವರಿಗೆ ಪ್ರಪಂಚವೇ ತಲೆ ಕೆಳಗಾಗಿ ತೋರಿತು. ಹೇಳಲು ಅಸಾಧ್ಯವಾದ ಭಾವನೆಗಳು ಒಂದೊಂದಾಗಿ ಅವಳನ್ನು ಮುತ್ತಿತ್ತು. ಮಧು ಕಣ್ಣು ಅರಳಿಸಿ ಸುತ್ತಲೂ ನೋಡಿದಳು. ಎದುರಿನ ಬೀರಿನಲ್ಲಿದ್ದ ಔಷಧ ತೈಲಗಳ ಮೇಲೆ ಅವಳ ದೃಷ್ಟಿ ನಾಟಿತು. ನೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿದ್ದ ಅವಳು ತಟ್ಟನೆ ಎದ್ದು ಹುಚ್ಚಿಯಂತೆ ಅದರ ಬಳಿ ನಡೆದು ಒಂದೊಂದಾಗಿ ಸೀಸೆಗಳನ್ನು ತೆಗೆದು ಔಷಧವನ್ನು ಕಿಟಕಿಯಿಂದ ಹೊರಗೆ ಚೆಲ್ಲತೊಡಗಿದಳು. ಅವಳು ಮಾಡುವುದನ್ನು ನೋಡುತ್ತಿದ್ದ ಚಂದ್ರಶೇಖರ ತಟ್ಟನೆ ಎದ್ದು ಕುಳಿತು, ಇದೇನು ಮಾಡುತ್ತಿರುವೆ ಮಧು ಎಂದು ಗದರಿಸಿದನು. ಮಧು ತನ್ನ ಕೆಲಸವನ್ನು ಮುಂದುವರೆಸುತ್ತಾ ಶಾಂತವಾಗಿ ಎಲ್ಲವನ್ನು ಕೆಳಗೆ ಚೆಲ್ಲುತ್ತಿರುವೆ ಎಂದಳು. ಅದು ನನಗೂ ತಿಳಿದಿದೆ, ಆದರೆ ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಮತ್ತೊಮ್ಮೆ ಕೇಳುತ್ತಿದ್ದೇನೆ. ಮಧು ಅವನ ಕಡೆ ತಿರುಗಿ, ಇಷ್ಟು ದಿನ ಈ ಹಾಳು ಕಹಿ ಔಷಧವನ್ನು ಕುಡಿಸಿ ನನ್ನ ಕಂದನ ಬಾಯಿಯನ್ನು ಕಹಿ ಮಾಡಿದೆ. ಇನ್ನೂ ಇದರಿಂದ ಪ್ರಯೋಜನವಿಲ್ಲ ಎಂದು ತಿಳಿದ ಮೇಲೂ ಇದನ್ನು ಕುಡಿಸಿ ನನ್ನ ಮಗನ ಬಾಯಿಯನ್ನು ಏಕೆ ಕಹಿ ಮಾಡುವುದು? ಅದು ನನಗೆ ಬೇಕಿಲ್ಲ ಎಂದಳು. ಆದರೆ ಇದಕ್ಕೆಲ್ಲ ಎಷ್ಟು ಹಣ ಸುರಿದಿದ್ದೇನೆ ಎಂದು ನಿನಗೇನು ಗೊತ್ತು? ಅವನ ಮಾತಿಗೆ ಮಧು ಅವನನ್ನು ತಿರಸ್ಕಾರದಿಂದ ನೋಡಿದಳು. ನಿಮಗೆ ಹಣ ಹೆಚ್ಚು, ನನಗೆ ನನ್ನ ಕಂದಮ್ಮ ಹೆಚ್ಚು ಎಂದಳು ದಿಟ್ಟತನದಿಂದ. ಅವಳ ಮಾತಿನಿಂದ ಕೆರಳಿದ ಚಂದ್ರಶೇಖರ, ನಿನ್ನ ಮಗ ಹೆಳವನಾದರೆ ನಾನೇನು ಮಾಡಲು ಸಾಧ್ಯ ಎಂದು ಕೋಪದಿಂದ ಕೇಳಿದನು. ಮಧು ತಟ್ಟನೆ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಂಡು, ಅಯ್ಯೋ ಹಾಗೆ ಹೇಳಬೇಡಿ, ನನ್ನ ಮಗ ಹೆಳವನಾಗಲು ಸಾಧ್ಯವಿಲ್ಲ, ನನ್ನ ಕಂದ ಹೆಳವನಲ್ಲ ಎಂದು ಚೀರುತ್ತಾ ಮಗನ ಬಳಿ ಓಡಿ ನಿದ್ರಿಸುವ ಮಗುವನ್ನು ಎತ್ತಿಕೊಂಡು ತನ್ನ ಎದೆಯೊಂದಿಗೆ ಬಿಗಿಯಾಗಿ ಅಪ್ಪಿದಳು. ಅವನ ಮುಖದಲ್ಲಿ ತನ್ನ ಮುಖವನ್ನು ಇಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು. ಗಲ್ಲವನ್ನು ಹುಚ್ಚಿಯಂತೆ ಚುಂಬಿಸುತ್ತಾ, ನನ್ನ ಕಂದ, ಪ್ರಪಂಚದ ಕಣ್ಣಿಗೆ ನೀನು ಹೆಳವನಾದರೂ ನನ್ನ ಕಣ್ಮನಿ ನೀನು. ನಾನು ನಿನ್ನ ತಾಯಿ. ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ನಿನಗಾಗಿಯೇ ದುಡಿಯುತ್ತೇನೆ. ನನ್ನ ಕಂದ, ನಿನಗಾಗಿಯೇ ನಾನು ಬದುಕಿರುವುದು ಮಗನೇ ಎಂದು ಉದ್ವೇಗದಿಂದ ತತ್ತರಿಸಿದಳು. ಅದುವರೆಗೂ ಅವಳು ತನ್ನ ಮಗನ ಬಗ್ಗೆ ಕಟ್ಟಿದ್ದ ಸುಂದರ ಕನಸು ಒಡೆಯಿತು. ಅವಳ ಆಶಾ ಗೋಪುರ ಚೂರಾಯಿತು. ತನ್ನ ಕನಸುಗಳೆಲ್ಲ ನುಚ್ಚು ನೂರಾದವು. ತನ್ನ ಮಗನನ್ನು ನಂಬಿ ತಾನು ಬಾಳಬೇಕೆಂದು ಎಣಿಸಿದ್ದ ಮಧು ಈಗ ಅವನು ನನ್ನನ್ನು ನಂಬಿ ಬದುಕಬೇಕೆಂದು ತಿಳಿದು ವೇದನೆಗೊಂಡಳು. ತನ್ನ ನಂತರ ತನ್ನ ಮಗನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಚಿಂತಿಸಿ ಹಣ್ಣಾದಳು. ಎಲ್ಲರೊಂದಿಗೂ ಈ ಸ್ಥಿತಿಯಲ್ಲಿ ತನ್ನ ಮಗ ಬೆರೆಯುವುದು ಹೇಗೆ? 4 ಹುಡುಗರೊಂದಿಗೆ ತನ್ನ ಮಗ ಬೆರೆತು
ಮರೆತು ಆಟ ಆಡಲು ಸಾಧ್ಯವಿಲ್ಲ. ಅವನ ಭವಿಷ್ಯ, ಅವನ ವಿದ್ಯಾಭ್ಯಾಸ. ಮಧುವಿನ ಮುಖ ಚಿಂತೆ ವ್ಯಥೆಯಿಂದ ಕಳೆಗುಂದಿತ್ತು. ತನ್ನ ಮಗ ಎಲ್ಲರಿಂದ ದೂರ, ಎಲ್ಲರೂ ಅವನನ್ನು ತಿರಸ್ಕರಿಸುವರು ಎಂಬ ಭಾವನೆ ಉಂಟಾದಾಗ ಅವಳ ಮುಖ ಮೋಡ ಕವಿದ ಚಂದ್ರನಂತಾಗುತ್ತಿತ್ತು. ತಕ್ಷಣ ಯಾರು ಅವನನ್ನು ತನ್ನಿಂದ ಕಸಿದುಕೊಳ್ಳದಂತೆ ಬಿಗಿಯಾಗಿ ಅಪ್ಪುತ್ತಿದ್ದಳು. ತನ್ನ ಮಗುವಿಗೆ ತಾನಲ್ಲದೆ ಯಾರು ದಿಕ್ಕಿಲ್ಲವೆಂಬ ನೆನಪಿನಿಂದ ಅವಳ ಮೈ ಮನ ಬಾಡತೊಡಗಿತು. ಅದರಿಂದ ಅವನಲ್ಲಿ ಮೊದಲಿಗಿಂತ ಹೆಚ್ಚು ಪ್ರೇಮ, ಅಕ್ಕರೆ ಮೂಡಿತ್ತು. ಕಣ್ಣನ್ನು ಕಾಯುವ ರೆಪ್ಪೆಯಂತೆ ಮಗನನ್ನು ಸದಾ ಕಾಯತೊಡಗಿದಳು. ಮಗನ ಮೇಲಿನ ಅಕ್ಕರೆಯಲ್ಲಿ ತನ್ನನ್ನೇ ತಾನು ಮರೆತು ದುಡಿದಳು. ಅವಳ ಸರ್ವಸ್ವವನ್ನು ಮಗನಿಗಾಗಿ ತ್ಯಾಗ ಮಾಡಿದಳು. ಅವಳು ಈ ಮಗನಿಗೆ ಸಲ್ಲಿಸುವ ಈ ಅನಂತ ಸೇವೆಯನ್ನು ಕಂಡು ಚಂದ್ರಶೇಖರನಿಗೆ ಒಮ್ಮೆ ಕನಿಕರ, ಒಮ್ಮೆ ವೇದನೆ, ಒಮ್ಮೆ ನಗು ಬರುತ್ತಿತ್ತು. ಒಮ್ಮೆ ಅವನು ನಗುತ್ತಾ, ಮಧು, ಮಗನಿಗಾಗಿ ನೀನು ಈ ರೀತಿ ದುಡಿಯುವುದನ್ನು ನೋಡಿದರೆ ನನಗೆ ನಗು ಬರುತ್ತದೆ. ನೀನೆಷ್ಟು ದುಡಿದರೂ ಏನು ಪ್ರಯೋಜನ? ನಿನ್ನ ಮಗನಿಂದ ನಿನಗೇನು ಸಹಾಯವಾಗಲು ಸಾಧ್ಯ ಎಂದು ಕೇಳಿದನು. ಅವನ ಮಾತನ್ನು ಕೇಳಿ ಮಧುವಿನ ಮುಖ ಕೋಪದಿಂದ ಕೆಂಪಾಯಿತು. ಕೋಪದಿಂದ ಅವನನ್ನು ನೋಡಿದಳು. ಮರುಕ್ಷಣ ಅವಳ ಮುಖ ಶಾಂತವಾಯಿತು. ಕೋಪದ ಬದಲು ಅದೊಂದು ಬಗೆಯ ನೋವು ಕಾಣಿಸುತ್ತು, ವೇದನೆಯಿಂದ. ಹೇಳಬಾರದ ಮಾತನ್ನು ಅಳುಕದೆ ಹೇಳುತ್ತೀರಿ, ಆದರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ಮಾತು ಮಾತಿಗೂ ನಿನ್ನ ಮಗ ಅನ್ನುವಿರಿ. ಹಾಗಾದರೆ ಅವನು ನಿಮಗೆ ಮಗನೇ ಅಲ್ಲವೇ? ಮಗನಿಂದ ಯಾವ ತಾಯಿ ಬರವನ್ನು ಎದುರು ನೋಡುತ್ತಾಳೆ? ಅವನಿಗಾಗಿ ದುಡಿಯುವುದಲ್ಲವೇ ಅವಳ ಕರ್ತವ್ಯ? ತನ್ನ ಮಗ ನನಗೆ ಸಂಪಾದಿಸಿ ಕೊಡಬೇಕಾಗಿಲ್ಲ. ನಾನು ಇರೋವರೆಗೂ ಅವನ ನನ್ನ ಕಣ್ಣ ಎದುರು ಜೀವಂತದಿಂದ ಇದ್ರೆ ಸಾಕು. ಖಂಡಿತವಾಗಿ ಅವನು ನನಗೆ ಏನೂ ಕೊಡಬೇಕಾಗಿಲ್ಲ. ಅವನ ಸುಖವೇ ನನ್ನ ಸುಖ. ನನಗೆ ಇನ್ನೇನು ಬೇಡ. ಅಯ್ಯೋ ಸೂರಿ, ನಿನ್ನ ತಂದೆಯೇ ನಿನ್ನನ್ನು ಅಳುಕದೆ ಹೆಳವ ಅನ್ನಬೇಕಾದ್ರೆ ಇನ್ನು ಈ ಸಮಾಜದ ನಾಲಿಗೆಗೆ ಬೆಲೆಯುಂಟೆ? ನೀನು ಹುಟ್ಟುವಾಗ ಆ ಅರುಣನಿಲ್ಲದಿದ್ದರೆ ಇಬ್ಬರೂ ಸಾಯುತ್ತಿದ್ದೆವು. ಆಗ ನಮ್ಮಿಂದ ಯಾರಿಗೂ ತೊಂದರೆ ಇರುತ್ತಿರಲಿಲ್ಲ. ಮಧು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಚಂದ್ರಶೇಖರನಿಗೆ ತಾನೇಕೆ ಆ ರೀತಿ ಹೇಳಿದೆ ಎಂದು ತೋರಿತು. ಮೆಲ್ಲನೆ ಎದ್ದು ಹೊರಗೆ ಹೋದನು. ಮಧು ಶೂನ್ಯ ದೃಷ್ಟಿಯಿಂದ ಹೊರಗೆ ನೋಡತೊಡಗಿದಳು. ಅದೊಂದು ದಿನ ಸೂರಿ ಎಂದಿನಂತೆ ನಸುನಗುತ್ತಾ ಆಟವಾಡದೆ ಮಂಕಾಗಿ ಮಲಗಿದ್ದನು. ಹೀಗೇಕೆ ಎಂದು ಯೋಚಿಸುತ್ತಾ ಮಗುವಿನ ಮೈ ದಡವಿದಳು. ಮಗುವಿನ ಮೈ ಬೆಚ್ಚಗಿತ್ತು. ಮಧುವಿಗೆ ಗಾಬರಿಯಾಯಿತು. ಮರುಕ್ಷಣ ಛೆ, ಅದೇನಿಲ್ಲ ಎಂದುಕೊಂಡಳು. ರಾತ್ರಿಯಾದಂತೆ ಮಗುವಿನ ಮೈ ಕೆಂಡದಂತೆ ಸುಡತೊಡಗಿತು. ಮಗುವನ್ನು ಒಂದು ನಿಮಿಷವೂ ಕೆಳಗೆ ಬಿಡದೆ ಮಡಿಲಲ್ಲಿ ಮಲಗಿಸಿಕೊಂಡಿದ್ದಳು. ಮರುದಿನ ಚಂದ್ರಶೇಖರ ಹೊರಡುವಾಗ ಚಿಂತೆಯಿಂದ ಅವನ ಬಳಿ ಬಂದು, ನೀವು ಹೋಗುವಾಗ ಅರುಣನನ್ನು ಕಳುಹಿಸಿ ಎಂದಳು. ಚಂದ್ರಶೇಖರ ಆಗಲಿ ಎನ್ನುವಂತೆ ತಲೆಯಾಡಿಸಿ ಹೋದನು. ಮಧು ಅರುಣನ ಬರುವನ್ನು ಎದುರು ನೋಡತೊಡಗಿದಳು. ಹೊತ್ತು ಕಳೆದಂತೆ ಅವಳ ಕಾತುರ ಹೆಚ್ಚಿತು. ಮಗುವಿನ ಸ್ಥಿತಿ ಕೆಡತೊಡಗಿತು. ಆದರೆ ಅರುಣ್ ಮಾತ್ರ ಬರಲಿಲ್ಲ. ಮಧು ಏನು ಮಾಡಬೇಕು ಎಂದು ತೋರದೆ ದೇವರನ್ನು ಧ್ಯಾನಿಸುತ್ತಾ ಕುಳಿತಳು. ಸಂಜೆ ಚಂದ್ರಶೇಖರ ಬಂದೊಡನೆ ಅರುಣ್ ಬರಲಿಲ್ಲವೇ ಎಂದು ಕೇಳಿದಳು, ಕಾತುರ ಹಾಗೂ ದುಗುಡದಿಂದ. ಚಂದ್ರಶೇಖರ ಅವಳ ಕಡೆ ನೋಡದೆ, ಅರುಣ್ ಊರಲ್ಲಿ ಇಲ್ಲ. ರಜನಿಗೆ ಯಾವುದೋ ಆಪರೇಷನ್ ಕೇಸ್, ಯಾರನ್ನು ನೋಡಲಾಗುವುದಿಲ್ಲವಂತೆ. ಔಷಧವನ್ನು ಮಾತ್ರ ಕೊಟ್ಟಿರುವಳು ಎಂದು ತಾನು ತಂದಿದ್ದ ಔಷಧದ ಸೀಸೆಯನ್ನು ಅವಳ ಕೈಗೆ ಕೊಟ್ಟನು. ಬೇರೆ ಡಾಕ್ಟರನ್ನಾದರೂ ಕರೆತರಬಾರದೆ ಎಂದು ಕೇಳಬೇಕು ಎನಿಸಿತು ಮಧುವಿಗೆ. ಆದರೆ ಅವನ ಮುಖವನ್ನು ನೋಡಿ ಅದರಿಂದ ಪ್ರಯೋಜನವಿಲ್ಲ ಎಂದು ಅರಿತು ಸುಮ್ಮನಾದಳು. ರಾತ್ರಿಯಾದಂತೆ ಜ್ವರದ ತಾಪ ಹೆಚ್ಚಿತು. ಅವನನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದ ಕಾರಣ ಮಧುವಿಗೂ ಜ್ವರ ಬಂದಂತಾಗಿತ್ತು. ಅವನು ಬೆಳಗ್ಗಿನಿಂದ ಒಂದು ತೊಟ್ಟು ಹಾಲು ಕುಡಿದಿರಲಿಲ್ಲ. ಸೂರಿ ಎಂದು ಅವಳೆಷ್ಟು ಬಾರಿ ಕರೆದರೂ ಮಗು ಮಾತ್ರ ಕಣ್ಣು ತೆರೆಯಲಿಲ್ಲ. ಮಧುವಿಗೆ ಏನು ಮಾಡುವುದೆಂದು ತೋರಲಿಲ್ಲ. ಅವಳಿಗೆ ಮೊದಲ ಬಾರಿ ಅತ್ತೆ ಇದ್ದಿದ್ದರೇ ಎನಿಸಿತು. ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮಗುವನ್ನು ನೋಡಿ ಅವಳ ಕರುಳು ಹಿಂಡಿತು. ಭೀತಿಯಿಂದ ಅವಳ ಮನ ತಲ್ಲಣಿಸಿತು. ಮೆಲ್ಲನೆ ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಚಂದ್ರಶೇಖರನ ಕೋಣೆಗೆ ಬಂದಳು. ಅವನಾಗಲೇ ಮಲಗಲು ಅಣಿಯಾಗುತ್ತಿದ್ದನು. ಮಧು ಮೆಲ್ಲನೆ, ಓಹ್, ಆಗಲೇ ಮಲಗಲು ಸಿದ್ಧವಾಗ್ತಿದ್ದೀರಾ ಎಂದು ಕೇಳಿದಳು. ಚಂದ್ರಶೇಖರ ಅವಳನ್ನು ನೋಡಿ, ಆಗಲೇ ಗಂಟೆ 10 ಹೊಡೆಯಿತು. ನಿನಗೆ ಬೇರೆ ಕೆಲಸವಿಲ್ಲ, ಜಾಗರಣೆ ಮಾಡ್ತೀಯ, ನನಗೇನು ಎಂದನು. ಮಧು ಅವನನ್ನು ನೋಡಿ, ಮಗು ಬೆಳಗಿನಿಂದ ಒಂದು ತೊಟ್ಟು ಹಾಲು ಕುಡಿದಿಲ್ಲ, ಎಷ್ಟು ಕರೆದರೂ ಕಣ್ಣು ತೆರೆಯುತ್ತಿಲ್ಲ, ಪ್ರಜ್ಞೆ ಇರುವಂತೆ ತೋರುತ್ತಿಲ್ಲ ಎಂದಳು. ಅದಕ್ಕೆ ನಾನೇನು ಮಾಡಲು ಸಾಧ್ಯ? ಡಾಕ್ಟರ್ ಅವಳ ಮಾತು ಮುಗಿಯುವ ಮೊದಲೇ, ಅರುಣ ಊರಲ್ಲಿ ಇಲ್ಲ ಎಂದು ಆಗಲೇ ಹೇಳ್ದೀನಲ್ಲ ಎಂದನು.
ಬೇರೆ ಡಾಕ್ಟರ್ ಅವಳ ಮಾತನ್ನು ತಡೆದು, ಈ ರಾತ್ರಿಯಲ್ಲಿ ನಾನು ಯಾವ ಡಾಕ್ಟರನ್ನು ಹುಡುಕಿಕೊಂಡು ಹೋಗಲಿ ಮಧು, ಬೆಳಗಾಗಲಿ ನೋಡೋಣ ಎಂದನು. ಅಂದ್ರೆ ನೀವು ಹೋಗುವುದಿಲ್ಲವೇ? ಮಧು ಅಳುವನ್ನು ನುಂಗಿ ನಮ್ರತೆಯಿಂದ ಕೇಳಿದಳು. ಅವನು ಮಾತನಾಡದೆ ಮಲಗಿದನು. ಮಧು ಅಸಹಾಯಕಳಾಗಿ ಅವನನ್ನೇ ನೋಡುತ್ತಾ ನಿಂತಳು. ಆ ಸಮಯದಲ್ಲೂ ಅವನು ಅಷ್ಟು ಕಠಿಣತೆಯಿಂದ ಕಲ್ಲು ಹೃದಯದವನಾಗಿ ನಡೆಯುವುದನ್ನು ನೋಡಿ ಅವಳಿಗೆ ಏನು ಮಾಡುವುದೆಂದು ಅರ್ಥವಾಗಲಿಲ್ಲ. ಇನ್ನು ತಾನು ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅರಿತು ನಿಟ್ಟುಸಿರನ್ನು ಬಿಟ್ಟಳು. ನಂತರ ದೀಪವನ್ನು ಆರಿಸಿ ಹೊರಗೆ ಬಂದಳು. ಅವಳು ಹೋಗುವುದನ್ನು ನೋಡಿದ ಚಂದ್ರಶೇಖರನಿಗೆ, ಛೇ, ಇವಳಿಗೆ ಮಾಡಲು ಕೆಲಸವಿಲ್ಲ. ಮಗುವಿಗೆ ಜ್ವರ ಬರುವುದು ಸಹಜವಲ್ಲವೇ? ಅದಕ್ಕೆ ಇಷ್ಟು ಗಾಬರಿಯಾಗಿ ಚಿಂತಿಸುತ್ತಾಳೆ. ರಾತ್ರಿ ಹಗಲು ಜಾಗರಣೆ ಮಾಡಿ ತನ್ನ ಆರೋಗ್ಯವನ್ನು ಸಹ ಹಾಳು ಮಾಡಿಕೊಳ್ಳುತ್ತಾಳೆ ಎನಿಸಿತು. ಸ್ವಲ್ಪ ಹೊತ್ತಿನಲ್ಲೇ ನಿದ್ರಾದೇವಿಯ ವಶವಾದನು. ಮಧ್ಯರಾತ್ರಿಯ ಸಮಯ. ಎಲ್ಲೆಲ್ಲೂ ಭಯಂಕರ ಮೌನ. ಚಂದ್ರಶೇಖರ ತನ್ನನ್ನೇ ಮರೆತು ಸುಖ ನಿದ್ರೆಯಲ್ಲಿ ಇದ್ದನು. ಯಾರೋ ಚಿಟ್ಟನೆ ಚೀರಿದ ಶಬ್ದ. ಬೆಚ್ಚಿ ಎಚ್ಚೆತ್ತ ಚಂದ್ರಶೇಖರ ಎದ್ದು ಕುಳಿತನು. ನಿದ್ರೆ ಮಬ್ಬಿನಲ್ಲಿ ಮುಚ್ಚುತ್ತಿದ್ದ ಕಣ್ಣುಗಳನ್ನು ಅರಳಿಸಿ ಸುತ್ತಲೂ ನೋಡಿದನು. ಸ್ವಲ್ಪ ಹೊತ್ತು ಅದೇ ಭಯಂಕರ ಮೌನ. ಯಾರೋ ನಡೆದು ಬರುವ ಸಪ್ಪಳ. ಚಂದ್ರಶೇಖರ ಉಸಿರು ಬಿಗಿ ಹಿಡಿದು ಬಾಗಿಲ ಕಡೆ ನೋಡುತ್ತಿದ್ದನು. ಯಾರು ಒಳಗೆ ಬಂದಂತಾಯಿತು. ಸ್ವಿಚ್ ಅನ್ನು ಆನ್ ಮಾಡಿದ ಶಬ್ದ. ಕೋಣೆಯಲ್ಲಿ ಬೆಳಕು ತುಂಬಿತ್ತು. ಮಧು ಮಗುವನ್ನು ಎದೆಗೆ ಅಪ್ಪಿ ನಿಂತಿದ್ದಳು. ಅವನು ಅವಳನ್ನು ನೋಡಿ, ಓ ನೀನಾ ಎಂದನು. ಮಧು ನಿಧಾನವಾಗಿ ಅವನ ಬಳಿ ನಡೆದು ಬಂದಳು. ನಂತರ ನೆಲದ ಮೇಲೆ ಮಂಡಿಯೂರಿ ಕುಳಿತು ಶಾಲಿನಿಂದ ಸುತ್ತಿದ ಮಗುವನ್ನು ನೆಲದಲ್ಲಿ ಮಲಗಿಸಿದಳು. ಚಂದ್ರಶೇಖರ ಅವಳು ಮಾಡುವುದನ್ನು ಬೆಪ್ಪಾಗಿ ನೋಡುತ್ತಾ ಕುಳಿತನು. ಮಧು ತಲೆ ಎತ್ತಿ ಅವನನ್ನೇ ನೆಟ್ಟ ದೃಷ್ಟಿಯಿಂದ ನೋಡತೊಡಗಿದಳು. ತಲೆ ಕೆದರಿ ಕೂದಲು ಮುಖದ ಮೇಲೆ ಬೀಳುತ್ತಿತ್ತು. ನಿದ್ರೆ ಕೆಟ್ಟ ಕಣ್ಣುಗಳು ಕೆಂಪಾಗಿ ಕಾಂತಿರಹಿತವಾಗಿತ್ತು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.